ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಾವೇದ್ ಬಾಷಾ ಅಂತ ಹೇಳಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೋನಾಡದಲ್ಲಿ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ ಬಿಕಾಂ 3ನೇ ಸೆಮಿಸ್ಟರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಒಂದು ಮಾರ್ಕೆಟ್ ಸೆಗ್ಮೆಂಟೇಷನ್ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಇವತ್ತು ನಾವಿಲ್ಲಿ ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಬ್ಜೆಕ್ಟಿವ್ಸ್ ಆಫ್ ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಪ್ಲಾನಿಂಗ್ ರೀಕ್ಯಾಪ್. ಈ ಹಿಂದಿನ ಕ್ಲಾಸಸ್ ಅಲ್ಲಿ ನಾವು ಮೀನಿಂಗ್ ಅಂಡ್ ಡೆಫಿನಿಷನ್ ಆಫ್ ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲರ್ನಿಂಗ್ ಆಬ್ಜೆಕ್ಟ್. ಆಫ್ಟರ್ ಸ್ಟಡಿಂಗ್ ದಿಸ್ ಸೆಷನ್ ದ ಸ್ಟೂಡೆಂಟ್ಸ್ ಏಬಲ್ ಟು ನೋ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್. ಈ ಒಂದು ಸೆಷನ್ ನ ಕಲಿಕೆಯ ನಂತರ ಒಬ್ಬ ವಿದ್ಯಾರ್ಥಿ ಪ್ರಾಡಕ್ಟ್ ಪ್ಲಾನಿಂಗ್ ನ ಉದ್ದೇಶಗಳ ಬಗ್ಗೆ ಸ್ಪಷ್ಟವಾಗಿ ಅವರಿಗೆ ಅರಿವಾಗುತ್ತೆ ಅಂತ ಹೇಳಿ. ಸೊ ಲರ್ನಿಂಗ್ ಔಟ್ಕಮ್ಸ್ ಬಂದ್ಬಿಟ್ಟು ದ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್. ಮತ್ತೆ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್ಸ್ ಅನ್ನು ನೋಡಿದಾಗ ಇಲ್ಲಿ ಮುಖ್ಯವಾಗಿ 5 ಆಬ್ಜೆಕ್ಟಿವ್ಸ್ಗಳಿದ್ದಾವೆ. ಟು ಮೀಟ್ ದ ಕಸ್ಟಮರ್ ನೀಡ್, ಟು ಸ್ಪಾಟ್ ಲೈಟ್ ಫರ್ಮ್ಸ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್, ಟು ಫಾರ್ಟಿಫೈ ಬೆಟರ್ ರಿಸೋರ್ಸ್ ಯುಟಿಲೈಸೇಷನ್, ಟು ಗ್ಯಾರಂಟಿ ಫರ್ಮ್ ಸರ್ವೈವಲ್, ಟು ಇನ್ಕ್ರೀಸ್ ಫರ್ಮ್ ಸೇಲ್ಸ್. ಅಂದ್ರೆ ಇಲ್ಲಿ ಒಂದು ಪ್ರಾಡಕ್ಟ್ ಪ್ಲಾನಿಂಗ್ ನ ಮುಖ್ಯ ಉದ್ದೇಶಗಳು ಏನಾಗ್ತಾವಪ್ಪ ಅಂದ್ರೆ, ಮೊದಲೇ ಮುಖ್ಯ ಉದ್ದೇಶ ಕಸ್ಟಮರ್ ಟು ಮೀಟ್ ದಿ ಕಸ್ಟಮರ್ಸ್, ಅಂದ್ರೆ ಗ್ರಾಹಕರ ಅಗತ್ಯಗಳನ್ನ ಪೂರೈಕೆ ಮಾಡೋದು. ಯಾಕಂದ್ರೆ ಪ್ರತಿಯೊಬ್ಬ ಗ್ರಾಹಕ ಕೂಡ ಯಾವುದೇ ಒಂದು ವಸ್ತು ಅಥವಾ ಒಂದು ಸೇವೆಯನ್ನ ಬಳಸ್ಕೊಳ್ತಾ ಇದ್ದಾನೆ ಅಂದ್ರೆ ಅದು ಆ ಒಂದು ಗ್ರಾಹಕನ ಅಗತ್ಯ ಇರುತ್ತೆ. ಯಾವುದೇ ಒಂದು ಅಗತ್ಯಗಳನ್ನ ಪೂರೈಕೆ ಮಾಡ್ಲಿಕ್ಕೋಸ್ಕರ ಆ ಒಬ್ಬ ಗ್ರಾಹಕ ಆ ಒಂದು ವಸ್ತುವನ್ನ ಆ ಒಂದು ಸೇವೆಯನ್ನ ಕೊಂಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಪ್ರಾಡಕ್ಟ್ ಪ್ಲಾನಿಂಗ್ ಒಂದೇ ಮುಖ್ಯ ಉದ್ದೇಶ ಏನಂದ್ರೆ ಅದು ಒಬ್ಬ ಗ್ರಾಹಕನ ಅಗತ್ಯಗಳನ್ನ ಪೂರೈಕೆ ಮಾಡುವಂತೆ ಇರಬೇಕು. ಎರಡನೇದಾಗಿ ಹೇಳ್ತಾರೆ ಟು ಸ್ಪಾಟ್ ಲೈಟ್ ಫರ್ಮ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಆ ಒಂದು ಸಂಸ್ಥೆಯ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸಸ್. ಸ್ಟ್ರೆಂತ್ಸ್ ಅಂದ್ರೆ ಆ ಒಂದು ಸಂಸ್ಥೆಯ ಒಂದು ಶಕ್ತಿಶಾಲಿ ಅಂಶಗಳು, ಅಂದ್ರೆ ಆ ಒಂದು ಸಂಸ್ಥೆಯ ಸ್ಟ್ರೆಂತ್ಸ್. ಆದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಆ ಸಂಸ್ಥೆ ಹತ್ರ ಇರ್ತಕ್ಕಂಥ ಒಂದು ಶಕ್ತಿಶಾಲಿ ವೆಪನ್ಗಳು ಅಥವಾ ಅಸ್ತ್ರಗಳು ಅಂತ ಏನ್ ಹೇಳ್ತಾರೆ ಅಥವಾ ಅಂಶಗಳು ಏನಿದಾವೆ ಅವನ್ನ ಐಡೆಂಟಿಫೈ ಮಾಡೋದು, ಮತ್ತೆ ಆ ಒಂದು ಸಂಸ್ಥೆ ವೀಕ್ನೆಸ್ ಗಳ ಬಗ್ಗೆ ಕೂಡ ಐಡೆಂಟಿಫೈ ಮಾಡೋದು. ಇದು ಪ್ರಾಡಕ್ಟ್ ಪ್ಲಾನಿಂಗ್ ನ ಮುಖ್ಯ ಉದ್ದೇಶ ಆಗಿರುತ್ತೆ. ಅದೇ ತರ ಟು ಫಾರ್ಟಿಫೈ ಬೆಟರ್ ರಿಸೋರ್ಸ್ ಯುಟಿಲೈಸೇಷನ್, ಅಂದ್ರೆ ಅವೈಲಬಲ್ ಇರುವಂತಹ ರಿಸೋರ್ಸ್ ಗಳನ್ನ ಬಳಸ್ಕೊಂಡು ಅದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿರ್ವಹಣೆ ಮಾಡಿ ಅದನ್ನ ಬಳಸ್ಕೊಳ್ಳೋದು. ಸರಿನಾ? ಎಂಪ್ಲಾಯೀಸ್ ಆಗಿರ್ಬೋದು, ಮ್ಯಾನ್ ಪವರ್ ಆಗಿರ್ಬೋದು, ರಾ ಮಟೀರಿಯಲ್ಸ್ ಆಗಿರ್ಬೋದು, ಫಿನಿಶ್ಡ್ ಗೂಡ್ಸ್, ಸ್ಟಾಕ್, ಎನಿಥಿಂಗ್, ಮಷೀನ್ಸ್, ಸ್ಟಾಕ್ಸ್, ಎನಿಥಿಂಗ್, ಅದನ್ನ ಹೇಗೆ ಒಂದು ಉತ್ತಮ ಮಟ್ಟದಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದು. ಹಾಗೇನೆ ಟು ಗ್ಯಾರಂಟಿ ಫರ್ಮ್ ಸರ್ವೈವಲ್, ಅಂದ್ರೆ ಬಹಳ ಮುಖ್ಯವಾದ ಉದ್ದೇಶ ಏನಂದ್ರೆ ಪ್ರಾಡಕ್ಟ್ ಪ್ಲಾನ್ ನ ಬಹಳ ಮುಖ್ಯವಾದ ಉದ್ದೇಶ ಗ್ಯಾರಂಟಿ ಫರ್ಮ್ ಸರ್ವೈವಲ್. ಅಂದ್ರೆ ಒಂದು ಇಂಡಸ್ಟ್ರಿ ಯಾವುದೇ ಒಂದು ಉತ್ಪಾದನೆ, ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಮೊಬೈಲ್ ಅಂತಕ್ಕಂಥ ಒಂದು ಉತ್ಪನ್ನವನ್ನ ನಾವು ನೋಡ್ತೀವಿ. ನೂರಾರು ಸಂಸ್ಥೆಗಳು ಅದನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ನಾವು ಎಕ್ಸಾಂಪಲ್ ರೆಡ್ಮಿ ಅನ್ನೋದನ್ನ ತಗೊಂಡ್ರೆ ಅದರ ಮುಖ್ಯ ಉದ್ದೇಶ ಏನಾಗುತ್ತೆ, ಕಂಪೇರ್ ಟು ಬೇರೆ ಪ್ರಾಡಕ್ಟ್ಸ್ ಗೆ ರೆಡ್ಮಿ ಅನ್ನೋದು ಸರ್ವೈವಲ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಯಾವಾಗ ಸರ್ವೈವಲ್ ಆಗುತ್ತೆ, ಅದು ಬೇರೆ ಒಂದು ಗ್ರಾಹಕರ ಅಗತ್ಯಗಳನ್ನ ಪೂರೈಕೆ ಮಾಡುವಲ್ಲಿ ಅದು ಸಫಲವಾದಾಗ, ಗ್ರಾಹಕರು ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಕೊಂಡ್ಕೊಂಡಾಗ ಅದಕ್ಕೆ ಲಾಭ ಬರುತ್ತೆ. ಲಾಭ ಬಂದಾಗ ಆ ಒಂದು ಸಂಸ್ಥೆ ಆ ಒಂದು ಮೊಬೈಲ್ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಇದು ಒಂದು ಸಂಸ್ಥೆ ಆ ಒಂದು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಮಾಡೋದಕ್ಕೆ ಸಹಾಯ ಮಾಡುವಂತೆ ಇರಬೇಕು ಅಂತ. ಮತ್ತೆ ಟು ಇನ್ಕ್ರೀಸ್ ಫರ್ಮ್ ಸೇಲ್, ಪ್ರಾಡಕ್ಟ್ ಪ್ಲಾನಿಂಗ್ ಅನ್ನೋದು ಒಂದು ಫರ್ಮ್ ನ ಒಂದು ಸಂಸ್ಥೆಯ ಸೇಲ್ಸ್ ಅಲ್ಲಿ ಹೆಚ್ಚಿಗೆ ಆಗುವಂತೆ ಪೂರಕವಾಗಿ ಇರಬೇಕು ಅಂತೇಳಿ. ಯಾಕಂದ್ರೆ ಪ್ರತಿಯೊಂದು ಸಂಸ್ಥೆ ಕೂಡ ಬಹಳ ಮುಖ್ಯ ಉದ್ದೇಶ ಪ್ರಾಫಿಟ್ ಮೇಕಿಂಗ್ ಆಗಿರುತ್ತೆ. ಪ್ರಾಫಿಟ್ ಹೇಗೆ ಆಗುತ್ತೆ, ಹೆಚ್ಚಿನ ಮಟ್ಟದಲ್ಲಿ ಸೇಲ್ಸ್ ಆದಾಗ. ಹಾಗಾಗಿ ಈ ಪ್ರಾಡಕ್ಟ್ ಪ್ಲಾನಿಂಗ್ ನ ಮುಖ್ಯ ಉದ್ದೇಶ ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಸೇಲ್ಸ್ ಮಾಡೋದಾಗಿರುತ್ತೆ. ಹೌದಾ? ಸೊ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಟು ಮೀಟ್ ದಿ ಕಸ್ಟಮರ್ ನೀಡ್ಸ್ ಅಂದ್ರೆ ಜಸ್ಟ್ ಆಸ್ ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್, ಆಲ್ ಆಕ್ಟಿವಿಟೀಸ್ ಇನ್ ದ realm of marketing finally lead to meet the customer requirement. It is because customer is the king.
ಸ್ಪಿನ್ ಆಫ್ ಮಾಡರ್ನ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ. ಹೌದಾ? ಸೊ ಈಗ ನಾವು ಡಿಸ್ಕಸ್ ಮಾಡ್ದಂಗೆ ಹಿಂದೆ ಕೂಡ ಟು ಫಾರ್ಟಿಫೈ ಬೆಟರ್ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಈಚ್ ಕಂಪನಿ ಇಸ್ ಕಮಿಟೆಡ್ ಟು ರಿಸೋರ್ಸ್ ಇನ್ವಾಲ್ವಿಂಗ್ a definite cost structure. The minimum cost of production is possible only when the company is also geared to its production plan. ಹಾಗಾಗಿ ಪ್ರೊಡಕ್ಟಿವಿಟಿ ಅನ್ನುವಂಥ ಒಂದು ಅಂಶಗಳ ಮೇಲೆ ಹೆಚ್ಚಿನ ಮಟ್ಟಿಗೆ ಫೋಕಸ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಒಂದು ಸಂಸ್ಥೆ ಕೂಡ ಇರ್ತಕ್ಕಂಥ ರಿಸೋರ್ಸ್ಗಳನ್ನು ಹೆಚ್ಚಿನ ಮಟ್ಟಿಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಟು ಗ್ಯಾರಂಟಿ ಫರ್ಮ್ ಸರ್ವೈವಲ್ ಅಂದ್ರೆ ಪ್ರಾಡಕ್ಟ್ ಇಸ್ ದ ಹೋಪ್ ಫಾರ್ ದ ಫರ್ಮ್ ಸರ್ವೈವಲ್. The product that meets the ever-changing needs of customer makes the firm to survive successfully as it become adaptive. ಹಾಗಾಗಿ to increase firm sales are like milk capable of giving much warranted cream. Through the amount of cream depends on the quality of milk. This cream can be increased by ಜನರೇಟಿಂಗ್ ಮೋರ್ ಮಿಲ್ಕ್ ಅಂದ್ರೆ ಹೆಚ್ಚು ಹೆಚ್ಚು ಸೇಲ್ಸ್ ಮಾಡ್ದಂಗೆ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಲಾಭಾಂಶ ಸಿಗುತ್ತೆ ಅಂತ. ಈ ಒಂದು ಚಾಪ್ಟರ್ ನಲ್ಲಿ ನಾವು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿದಾಗ ಒಂದೇ ಪ್ರಶ್ನೆ, ದ ಪ್ರಾಡಕ್ಟ್ ಡೆವಲಪ್ಮೆಂಟ್ ಈಸ್ ಎ ಸೆಂಟ್ರಲ್ ಬಿಸ್ನೆಸ್ ಆಕ್ಟಿವಿಟಿ ಬಿಕಾಸ್ ಅಂತ ಹೇಳ್ತಾರೆ. ಅದನ್ನ ಆಪ್ಷನ್ಗಳು ನೋಡಿದಾಗ ಎ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂಡ್ ಕಾಂಪ್ಲಿಕೇಟೆಡ್, ಬಿ ಇಟ್ ಡಿಟರ್ಮೈನ್ಸ್ ಆರ್ಗನೈಸೇಷನ್ಸ್ ಫ್ಯೂಚರ್, C it is risky, D all of the mentioned. ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ ಡಿ ಆಗಿದೆ. ಯಾಕಂದ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಸ್ ಸೆಂಟ್ರಲ್ ಬಿಸ್ನೆಸ್ ಆಕ್ಟಿವಿಟಿ ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂಡ್ ಕಾಂಪ್ಲಿಕೇಟೆಡ್, ಇಟ್ ಡಿಟರ್ಮೈನ್ಸ್ ಆರ್ಗನೈಸೇಷನ್ ಫ್ಯೂಚರ್, ಇಟ್ ಈಸ್ ರಿಸ್ಕಿ. ಸೊ ಸರಿಯಾದ ಉತ್ತರ ಡಿ ಆಗಿದೆ. ಹಾಗೆ ಎರಡನೇ ಪ್ರಶ್ನೆ ನಾವು ನೋಡಿದಾಗ ವಿಚ್ ಆಫ್ ದಿಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆಪ್ಷನ್ ಎ ಐಡೆಂಟಿಫಿಕೇಶನ್ ಆಫ್ ಆಪರ್ಚುನಿಟೀಸ್, ಬಿ ಇವಾಲ್ಯೂಯೇಷನ್ ಅಂಡ್ prioritizing opportunities, C allocation of resources and time determination, D finalizing process. ಇದಕ್ಕೆ ಸರಿಯಾದ ಉತ್ತರ ಡಿ ಫೈನಲೈಸಿಂಗ್ ಪ್ರಾಸೆಸ್. ಮೂರನೇ ಪ್ರಶ್ನೆಯನ್ನು ಗಮನಿಸಿದಾಗ ಹೌ ಡಸ್ ಮಾರ್ಕೆಟರ್ ಸ್ಟಡಿ ಕಸ್ಟಮರ್ಸ್ ಅಂಡ್ ಪ್ರಾಡಕ್ಟ್ಸ್ ಫಾರ್ ದ ಜನರೇಷನ್ ಆಫ್ ಐಡಿಯಾ. ಆಪ್ಷನ್ ನೋಡಿದಾಗ ಎ ಸರ್ವೇಸ್, ಬಿ ಫೋಕಸ್ ಗ್ರೂಪ್, ಸಿ ಇಂಟರ್ವ್ಯೂಸ್, ಡಿ ಆಲ್ ಆಫ್ ದ ಮೆನ್ಷನ್. ಸರಿಯಾದ ಉತ್ತರ ಡಿ. ನಾವು ಮಾರ್ಕೆಟ್ ಸ್ಟಡಿ ಮಾಡಬೇಕಾದ್ರೆ ಸರ್ವೆ, ಫೋಕಸ್ ಗ್ರೂಪ್, ಇಂಟರ್ವ್ಯೂ ಈ ಎಲ್ಲ ಮೆಥಡ್ಗಳನ್ನ ಅಪ್ಲೈ ಮಾಡ್ತೀವಿ. ನಾಲ್ಕನೇದು ವಾಟ್ ಆರ್ ದ ಫ್ಯಾಕ್ಟರ್ಸ್ ಪ್ರಾಫಿಟಬಿಲಿಟಿ ಡಿಪೆಂಡ್ಸ್ ಆನ್. ಎ ಇವೆಂಚುಯಲ್ ಕಾಸ್ಟ್ ಆಫ್ ಪ್ರಾಡಕ್ಟ್ ಫಾರ್ ಡೆವಲಪ್ಮೆಂಟ್ ಅಂಡ್ ಮಾರ್ಕೆಟಿಂಗ್, ರಿಲೀಸ್ ಆಫ್ ಕಾಂಪಿಟೇಟಿವ್ ಪ್ರಾಡಕ್ಟ್, ಕನ್ಸರ್ನ್ ಫಾರ್ ಟಾರ್ಗೆಟ್ ಮಾರ್ಕೆಟ್ಸ್, ಆಲ್ ಆಫ್ ದ ಮೆನ್ಷನ್. ಸರಿಯಾದ ಉತ್ತರ ಡಿ ಆಲ್ ಆಫ್ ದ ಮೆನ್ಷನ್. ಐದನೇ ಪ್ರಶ್ನೆ ನೋಡಿದಾಗ ವಿಚ್ ಆಫ್ ದೀಸ್ ಆರ್ ಇನ್ಕರೆಕ್ಟ್ ಫಾರ್ ದ ಪ್ರಾಡಕ್ಟ್ ಪ್ಲಾನ್. ಅದಕ್ಕೆ ಆಪ್ಷನ್ ನೋಡಿದಾಗ ಎ ನೋ ನೀಡ್ ಟು ರಿವೈಸ್ ಪ್ರಾಡಕ್ಟ್ ಪ್ಲಾನ್ ಫ್ರೀಕ್ವೆಂಟ್ಲಿ, ಬಿ ಪ್ರಾಡಕ್ಟ್ ಪ್ಲಾನ್ ಗೈಡ್ಸ್ ದ ಲಾಂಚ್ ಆಫ್ ವೇರಿಯಸ್ ಪ್ರಾಡಕ್ಟ್ಸ್, ಸಿ ಪ್ರಾಡಕ್ಟ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಸಿ ಆಲ್ ಆಫ್ ದ ಮೆನ್ಷನ್, ಡಿ ನನ್ ಆಫ್ ದ ಮೆನ್ಷನ್. ಸರಿಯಾದ ಉತ್ತರ ಎ. ಯಾಕಂದ್ರೆ ನೋ ನೀಡ್ ಟು ರಿವೈಸ್ ಪ್ರಾಡಕ್ಟ್ ಪ್ಲಾನ್ ಫ್ರೀಕ್ವೆಂಟ್ಲಿ, ಯಾಕಂದ್ರೆ ಪ್ರತಿಯೊಂದು ಸರಿ ಒಂದ್ಸರಿ ಪ್ರಾಡಕ್ಟ್ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಪದೇ ಪದೇ ಬದಲಾವಣೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ರೆಫರೆನ್ಸ್ ನ ನೋಡಿದಾಗ ನಾವು ಈ ಹಿಂದೆ ರೆಫರ್ ಮಾಡಿದಂತ ಕರುಣಾಕರನ್ ಕೆ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಫಿಲಿಪ್ ಕೋಟ್ಲಾರ್ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th ಎಡಿಷನ್, ಶರ್ಲಾಕರ್ ಕೃಷ್ಣಮೂರ್ತಿ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 14th ಎಡಿಷನ್, ವಿಲಿಯಂ ಜಿ ಸ್ಟ್ಯಾನ್ಟನ್ ಅವರ ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್ 10th ಎಡಿಷನ್ ಬುಕ್ಸ್ ಅನ್ನ ರೆಫರ್ ಮಾಡಿದ್ವಿ. ಸೊ ಈ ಒಂದು ಸೆಷನ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ತುಂಬಾ ಧನ್ಯವಾದಗಳು.